ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 69. ಹಾಗೆ ಒಬ್ಬರ ಎದೆಯಲ್ಲೊಬ್ಬರು ಹೊರಗೆ ಮಲಗಿದ್ದ ಅವರಿಗೆ ಸಂಜೆಯಾದರೂ ಎಚ್ಚರವಾಗಲಿಲ್ಲ. ಎಚ್ಚರವಾದ ಮೇಲೆ ಗಾನವಿಯನ್ನು ನೋಡಿ, ಗಾನವಿ ಚೆನ್ನಾಗಿದ್ದೀಯಾ ಎಂದು ಕೇಳಿದಾಗ ಹಾಂ ಎನ್ನುತ್ತಾಳೆ. ಆದಿ ಅಷ್ಟರಲ್ಲಾಗಲೇ ಅವಳ ಮೈ ಕೈ ನೋವು ಕಮ್ಮಿಯಾಗಲು ಮಾತ್ರೆಗಳನ್ನು ಹಾಕಿದ್ದರಿಂದ ಗಾನವಿ ಸ್ವಲ್ಪ ಚೇತರಿಸಿಕೊಳ್ಳುತ್ತಾಳೆ. ಫ್ರೆಶ್ ಆಗ್ತೀಯಾ, ಹೊರಗೆ ಏನಾದರೂ ನೋಡಿ ಬರೋಣವಾ ಎಂದರೆ ಸಂತೋಷದಿಂದ ಸರಿ ಎನ್ನುತ್ತಾಳೆ ಗಾನವಿ. ಇಬ್ಬರು ಫ್ರೆಶ್ ಆಗಿ ಅಲ್ಲಿನ ಇನ್ನಷ್ಟು ಜಾಗಗಳನ್ನು ನೋಡಲು ಹೊರಗೆ ಹೋಗುತ್ತಾರೆ. ಹಾಗೆ ಹೊರಗೆ ಹೋದವರು ಸುತ್ತಾಡಿ ಮನಸ್ಸಿನಲ್ಲಿ ಮಧುರವಾದ ಅನುಭೂತಿಗಳನ್ನು ತುಂಬಿಕೊಳ್ಳುತ್ತಾ ಫೋಟೋಗಳನ್ನು ತೆಗೆದುಕೊಳ್ಳುತ್ತಾ ಅಲ್ಲಿರುವ ಪ್ರದೇಶಗಳನ್ನು ನೋಡಿ ಸಣ್ಣ ಮಗುವಿನಂತೆ ಗಾನವಿ ಸಂಭ್ರಮಿಸುತ್ತಿದ್ದರೆ ಅವನಿಗೆ ತಿಳಿಯದಂತೆ ಅವಳ ಸಂತೋಷವನ್ನು ತನ್ನ ಫೋನ್ನಲ್ಲಿ ಸೆರೆ ಹಿಡಿಯುತ್ತಾನೆ ಆದಿ. ಹಾಗೆ ಹಿಂತಿರುಗುವಾಗ ಹೊರಗಡೆ ಹೋಟೆಲ್ನಲ್ಲೇ ಊಟ ಮುಗಿಸಿ ಇಬ್ಬರು ತಮ್ಮ ರೂಮ್ಗೆ ಹೊರಡುತ್ತಾರೆ. ಆದಿ ಜೊತೆ ಸಂತೋಷದಿಂದ ಕಳೆದ ಆ ಕ್ಷಣಗಳನ್ನು ಮಧುರವಾಗಿ ತನ್ನ ಮನಸ್ಸಿನಲ್ಲೇ ಭದ್ರಪಡಿಸಿಕೊಳ್ಳುತ್ತಾಳೆ ಗಾನವಿ. ಹಾಗೆ ಸುತ್ತಮುತ್ತಲಿನ ಜಾಗಗಳನ್ನೆಲ್ಲ ನೋಡಿ ತಮ್ಮ ಕಾಟೇಜ್ಗೆ ತಲುಪುವಷ್ಟರಲ್ಲಿ ರಾತ್ರಿ 10 ದಾಟಿದ್ದರಿಂದ ಡ್ರೆಸ್ ಚೇಂಜ್ ಮಾಡಿಕೊಂಡು ಗಾನವಿ ಸುಸ್ತಾಗಿದ್ದಾಳೆಂದು ತಿಳಿದು ಇನ್ನೇನು ಅವಳನ್ನು ಅಲುಗಾಡಿಸದೆ ಮಲಗು ಗಾನವಿ ಎಂದ ಕೂಡಲೇ ಆದಿ ಕಡೆ ನೋಡುತ್ತಾಳೆ ಗಾನವಿ. ಆ ನೋಟ ನೋಡಿ ಸಣ್ಣಗೆ ನಕ್ಕು, ಈಗಾಗಲೇ ತುಂಬ ಸುಸ್ತಾಗಿದ್ದೀಯ, ನಿನಗೆ ವಿಶ್ರಾಂತಿ ಬೇಕು, ಮಲಗು ಎಂದ ಕೂಡಲೇ ಬೆಡ್ ಹತ್ತಿದ ಗಾನವಿ. ಅಷ್ಟರಲ್ಲಾಗಲೇ ಆದಿ ಬೆಡ್ ಮೇಲೆ ಇದ್ದಿದ್ದರಿಂದ ಆದಿಯಿಂದ ದೂರ ಮಲಗಿದ್ದ ಅವಳಿಗೆ ಎಷ್ಟೇ ಪ್ರಯತ್ನಿಸಿದರೂ ನಿದ್ದೆ ಬಾರದೆ ಮೆಲ್ಲನೆ ಆದಿ ಎದೆಯ ಮೇಲೆ ಸೇರಿಕೊಳ್ಳುತ್ತಾಳೆ. ಗಾನವಿ ಮೆಲ್ಲನೆ ತನ್ನ ಎದೆಯ ಮೇಲೆ ಬಂದ ಕೂಡಲೇ ಅವಳ ಹಣೆ ಮೇಲೆ ಮುತ್ತಿಟ್ಟು, ಏನು ನಿದ್ದೆ ಬರ್ತಿಲ್ವಾ ಎಂದರೆ ಹ್ಞೂ ಎಂದು ತಲೆಯಾಡಿಸುತ್ತಾಳೆ. ಮತ್ತೇನು ಮಾಡೋಣ ಎಂದರೆ ಏನು ಮಾಡಬೇಕೆಂದು ತಿಳಿಯದೆ ಆದಿ ಕಡೆ ನೋಡುತ್ತಾಳೆ ಗಾನವಿ. ಗಾನವಿಯ ನೋಟಕ್ಕೆ ಮತ್ತೊಮ್ಮೆ ನಕ್ಕು ಸ್ವಲ್ಪ ಹೊತ್ತು ತಮಾಷೆಯಾಗಿ ಅವಳೊಂದಿಗೆ ಮಾತನಾಡುತ್ತಿದ್ದರೆ ಅದನ್ನು ಕೇಳುತ್ತಾ ಮೆಲ್ಲನೆ ನಿದ್ದೆಗೆ ಜಾರುತ್ತಾಳೆ ಗಾನವಿ. ಗಾನವಿ ಪೂರ್ತಿಯಾಗಿ ನಿದ್ದೆ ಮಾಡಿದ್ದಾಳೆಂದು ತಿಳಿದ ಮೇಲೆ ನಿನ್ನನ್ನು ಬಿಡಬೇಕೆನಿಸುತ್ತಿಲ್ಲ ಗಾನವಿ, ಆದರೆ ನೀನು ಈಗಾಗಲೇ ತುಂಬ ಸುಸ್ತಾಗಿದ್ದೀಯ, ನಿನಗೆ ವಿಶ್ರಾಂತಿ ಬೇಕು ಎಂದುಕೊಳ್ಳುತ್ತಾ ತಾನು ಕೂಡ ನಿದ್ದೆಗೆ ಜಾರುತ್ತಾನೆ ಆದಿ. ಇತ್ತ ಅರುಂಧತಿಯವರ ಹತ್ತಿರ ಸೀತಮ್ಮ ಕಾಫಿ ತೆಗೆದುಕೊಂಡು ಬಂದು, ಅಮ್ಮ ಅವರೇ, ಆದಿ ಯಜಮಾನರು ಗಾನವಿ ಅಮ್ಮನನ್ನು ಪೂರ್ತಿಯಾಗಿ ಮನಸಾರೆ ಹೆಂಡತಿಯಾಗಿ ಸ್ವೀಕರಿಸಿದಂತೆ ಏನಾ ಎನ್ನುತ್ತಿದ್ದಾಗ, ಇನ್ನೂ ಅನುಮಾನವಿದೆಯಾ ಸೀತಮ್ಮ? ಆದಿ ಕಣ್ಣಲ್ಲಿ ಗಾನವಿಯ ಮೇಲೆ ಎಷ್ಟು ಪ್ರೀತಿ ಕಾಣಿಸುತ್ತಿದೆ ಎಂದು ನೀನು ನೋಡಿಲ್ವಾ ಎಂದರೆ, ನೋಡಿದೆ ಅಮ್ಮ ಅವರೇ, ಅವರಿಬ್ಬರು ಹಾಗೆ ಸಂತೋಷವಾಗಿರಬೇಕು ಎಂದು ನಾನು ಅಂದುಕೊಳ್ಳುತ್ತಿದ್ದೇನೆ ಎನ್ನುತ್ತಾಳೆ. ಅದಕ್ಕೆ ಅರುಂಧತಿಯವರು ಕೂಡ ಹಾಗೆಯೇ ಆಗುತ್ತದೆ ಸೀತಮ್ಮ ಎನ್ನುತ್ತಾರೆ. ನನ್ನ ಆದಿ ಮೇಲೆ ನನಗೆ ನಂಬಿಕೆ ಇದೆ. ಗಾನವಿ ಬಗ್ಗೆ ಎಲ್ಲವೂ ತಿಳಿದ ಆದಿ ಇನ್ನು ಅಪ್ಪಿತಪ್ಪಿಯೂ ಗಾನವಿಯನ್ನು ಬಿಟ್ಟು ಕೊಡುವುದಿಲ್ಲ ಎಂದು ನಂಬಿಕೆಯಿಂದ ಹೇಳುತ್ತಿದ್ದರೆ, ಹೌದು ಅಮ್ಮವರೇ, ಅದೇ ಆಗಿ ಅವರಿಬ್ಬರು ಒಂದಾದರೆ ರಂಜಿನಿ ಅಮ್ಮನವರು ಶೀಘ್ರದಲ್ಲೇ ನಮ್ಮ ಮನೆಯಲ್ಲಿ ಹಸುಗೂಸಾಗಿ ಬರುತ್ತಾರೆ ಎನ್ನುತ್ತಿದ್ದಾಗ, ನನ್ನ ಆಸೆಯೂ ಅದೇ ಸೀತಮ್ಮ ಎನ್ನುತ್ತಾ ರಂಜಿನಿ ನೆನಪಾಗಿ ಕನ್ನಡಕ ತೆಗೆದು ಕಣ್ಣೀರೊರೆಸಿಕೊಳ್ಳುತ್ತಾರೆ ಅರುಂಧತಿ ಅವರು. ಹಾಗೆ ಅರುಂಧತಿ ಅವರು ಕಣ್ಣೀರೊರೆಸಿಕೊಳ್ಳುವುದನ್ನು ನೋಡಿ, ಅಯ್ಯೋ ಅಮ್ಮ, ಈಗ ಅನಾವಶ್ಯಕವಾಗಿ ರಂಜಿನಿ ಅಮ್ಮನವರ ಬಗ್ಗೆ ನಿಮಗೆ ನೆನಪು ಮಾಡಿದಂತಿದೆ, ನನ್ನನ್ನು ಕ್ಷಮಿಸಿ ಅಮ್ಮ ಎನ್ನುತ್ತಿದ್ದರೆ, ನೀನು ನೆನಪು ಮಾಡುವುದೇನು ಸೀತಮ್ಮ, ನನ್ನ ಮನೆಯ ಮಹಾಲಕ್ಷ್ಮಿಯನ್ನು ನಾನು ಮರೆತರೆ ತಾನೇ ಎನ್ನುತ್ತಾರೆ ಅರುಂಧತಿ ಅವರು. ಸರಿಯಮ್ಮ, ಇನ್ನು ನೀವು ಬೇಸರ ಪಡಬೇಡಿ, ಶೀಘ್ರದಲ್ಲೇ ನಮ್ಮ ರಂಜಿನಿ ಅಮ್ಮನವರು ನಮ್ಮ ಮಧ್ಯೆ ಬರುತ್ತಾರೆ ಎನ್ನುತ್ತಾ ತಾನು ತಂದ ಕಾಫಿ ತಣ್ಣಗಾಗಿದ್ದರಿಂದ ಮತ್ತೆ ತರುತ್ತೇನೆ ಎನ್ನುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸೀತಮ್ಮ. ಅರುಂಧತಿ ಅವರು ಮತ್ತೆ ಭಗವದ್ಗೀತೆ ಪುಸ್ತಕವನ್ನು ಓದಿಕೊಳ್ಳುತ್ತಿರುತ್ತಾರೆ. ಹಾಗೆ ಮಲಗಿದ್ದವರಿಗೆ ಮುಂಜಾನೆಯ ಮೊದಲ ಕಿರಣ ಬಾಲ್ಕನಿ ಕಿಟಕಿಯಿಂದ ಅವರ ಮುಖವನ್ನು ತಾಕುವವರೆಗೂ ಎಚ್ಚರವಾಗುವುದಿಲ್ಲ. ಇಬ್ಬರೂ ಒಟ್ಟಿಗೆ ಕಣ್ಣು ತೆರೆದು ನೋಡಿದರೆ ಗಾನವಿ ಹಣೆ ಮೇಲೆ ಮುತ್ತಿಟ್ಟು ಗುಡ್ ಮಾರ್ನಿಂಗ್ ಎನ್ನುತ್ತಾನೆ ಆದಿ. ಆದಿ ಕಡೆ ಸಂತೋಷದಿಂದ ನೋಡುತ್ತಿರುವ ಗಾನವಿಯನ್ನು ನೋಡಿ, ಫ್ರೆಶ್ ಆಗು, ಈ ದಿನ ವಾಟರ್ ಫಾಲ್ಸ್ ನೋಡಲು ಹೋಗೋಣ ಎಂದ ಕೂಡಲೇ ವಾಟರ್ ಫಾಲ್ಸಾ
ಎಂದು ಒಮ್ಮೆಗೆ ಬಾಯಿ ಬಿಟ್ಟು ಮತ್ತಷ್ಟು ಸಂಭ್ರಮಿಸುತ್ತಾಳೆ ಗಾನವಿ. ಹೌದು, ಇಲ್ಲಿ ನೋಡಬೇಕಾದ ಜಾಗಗಳಲ್ಲಿ ಅದು ಒಂದು. ನೀನು ಬೇಗ ಫ್ರೆಶ್ ಆದರೆ ಹೋಗೋಣ ಎಂದ ಕೂಡಲೇ ಸರಿ ಎನ್ನುತ್ತಾ ಬೆಡ್ ಇಳಿದು ಫ್ರೆಶ್ ಆಗಲು ಹೋಗುತ್ತಾಳೆ. ಗಾನವಿ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಟಿಫನ್ ಆರ್ಡರ್ ಮಾಡುತ್ತಾನೆ ಆದಿ. ಗಾನವಿ ಬಂದ ಕೂಡಲೇ ತಾನು ಕೂಡ ಫ್ರೆಶ್ ಆಗಲು ಹೋಗುತ್ತಾನೆ. ಗಾನವಿ ಸಿಂಪಲ್ ಆಗಿರುವ ಪಿಂಕ್ ಕಲರ್ ಪ್ಲೇನ್ ಸೀರೆಯೊಂದನ್ನು ಉಟ್ಟುಕೊಂಡು ಸಿಂಪಲ್ ಜ್ಯುವೆಲ್ಲರಿ ಹಾಕಿಕೊಂಡಿದ್ದರಿಂದ ತುಂಬ ಸುಂದರವಾಗಿ ಕಾಣಿಸುತ್ತಿದ್ದಾಳೆ. ಫ್ರೆಶ್ ಆಗಿ ಬಂದ ಆದಿ ಗಾನವಿಯನ್ನು ಹಾಗೆ ನೋಡಿ ಇಂದಿನಿಂದ ಗಾನವಿಯ ಸೊಂಟವನ್ನು ಬಳಸಿ ಈಗ ಹೊರಗೆ ಹೋಗಬೇಕಾ ಗಾನವಿ ಎನ್ನುತ್ತಾ ಅವಳ ಕುತ್ತಿಗೆಯ ಬಳಿ ಮುಖ ಬಚ್ಚಿಟ್ಟುಕೊಂಡು ಕೇಳುತ್ತಿದ್ದರೆ ಓರೆಯಾಗಿ ಆದಿ ಕಡೆ ನೋಡುತ್ತಾ ನಿಮ್ಮ ಇಷ್ಟ ಎನ್ನುತ್ತಾಳೆ ಗಾನವಿ. ಗಾನವಿಯ ಉತ್ತರಕ್ಕೆ ಸಣ್ಣಗೆ ನಕ್ಕು ಗಾನವಿಗೆ ವಾಟರ್ ಫಾಲ್ಸ್ ಅಂದರೆ ಎಷ್ಟು ಇಷ್ಟ ಎಂದು ತಿಳಿದು ಈಗ ಹೋಗೋಣ ಬಿಡು, ಆದರೆ ರಾತ್ರಿಗೆ ಮಾತ್ರ ನಿನ್ನನ್ನು ಬಿಡಲ್ಲ ಎಂದು ಗಾನವಿಯ ಕಿವಿಯಲ್ಲಿ ಹೇಳಿ ಅವಳ ಎದೆಯಲ್ಲಿ ನಡುಕ ಹುಟ್ಟಿಸಿ ಡ್ರೆಸ್ ಹಾಕಿಕೊಳ್ಳಲು ಹೊರಟು ಹೋಗುತ್ತಾನೆ ಆದಿ. ಆದಿ ಹೇಳಿದ ಮಾತಿಗೆ ಗಾನವಿಯ ಕೆನ್ನೆಗಳು ಕೆಂಪಗಾಗುತ್ತವೆ. ಅವನು ಬರುವಷ್ಟರಲ್ಲಿ ಜಡೆ ಹಾಕಿಕೊಳ್ಳುತ್ತಾಳೆ ಗಾನವಿ. ಅಷ್ಟರಲ್ಲಿ ಆದಿ ಕೂಡ ಡ್ರೆಸ್ ಹಾಕಿಕೊಂಡು ಬರಲು ಅವನು ಆರ್ಡರ್ ಮಾಡಿದ ಟಿಫನ್ ಕೂಡ ಬರುತ್ತದೆ. ಇಬ್ಬರು ಸೇರಿ ಟಿಫನ್ ತಿಂದ ಮೇಲೆ ಹೊರಗೆ ಬರುತ್ತಿದ್ದಂತೆ ಬುಕ್ ಮಾಡಿದ ಕ್ಯಾಬ್ನಲ್ಲಿ ವಾಟರ್ ಫಾಲ್ಸ್ಗೆ ಹೊರಡುತ್ತಾರೆ. ಅಲ್ಲಿಗೆ ತಲುಪಿದ ಮೇಲೆ ಅವರಂತೆಯೇ ಸೈಟ್ ಸೀಯಿಂಗಿಗೆ ಬಂದವರು ತುಂಬ ಜನ ಅಲ್ಲಿದ್ದರಿಂದ ಮೇಲಿನಿಂದ ಕೆಳಗೆ ಧುಮುಕುವ ಜಲಪಾತದ ಸದ್ದನ್ನು ನೋಡುತ್ತಾ ಸಣ್ಣ ಮಗುವಿನಂತೆ ಕೇಕೆ ಹಾಕುತ್ತಾಳೆ ಗಾನವಿ. ಆ ವಾಟರ್ ಫಾಲ್ಸ್ ಬೀಳುವಂತೆ ಅದರ ಮುಂಭಾಗದಲ್ಲಿ ನಿಂತು ಅವರಿಬ್ಬರ ಕೆಲವು ಸೆಲ್ಫಿಗಳನ್ನು ತೆಗೆದುಕೊಳ್ಳುತ್ತಾನೆ ಆದಿ. ಆದಿ ಅವಳನ್ನು ಹಾಗೆ ಹತ್ತಿರಕ್ಕೆ ಎಳೆದುಕೊಂಡು ಇಬ್ಬರ ಫೋಟೋಗಳನ್ನು ತೆಗೆಯುತ್ತಿದ್ದರೆ ಆ ಅನುಭವ ಗಾನವಿಗೆ ತುಂಬ ಹೊಸದಾಗಿರುತ್ತದೆ. ಹಾಗೆ ಆದಿ ಜೊತೆ ಸೇರಿ ಸಂತೋಷವಾಗಿ ತನ್ನ ಸಣ್ಣ ಸಣ್ಣ ಖುಷಿಗಳನ್ನೆಲ್ಲ ಒಟ್ಟುಗೂಡಿಸಿಕೊಳ್ಳುವುದು ಗಾನವಿಗೂ ತುಂಬ ಇಷ್ಟವಾಗುತ್ತದೆ. ಅಲ್ಲಿ ಎಲ್ಲರೂ ಕೂಡ ಗಾನವಿ ಸೀರೆಯಲ್ಲಿ ಸುಂದರವಾಗಿ ಕಾಣುತ್ತಿರುವುದನ್ನು ನೋಡಿ ವಾವ್ ಬ್ಯೂಟಿಫುಲ್ ಅಂದುಕೊಳ್ಳುತ್ತಾ ಗಾನವಿಯ ಕಡೆ ನೋಡುತ್ತಿದ್ದರೆ ಅವರೆಲ್ಲರ ಕಡೆ ಕೋಪದಿಂದ ನೋಡುತ್ತಾ ಗಾನವಿಯ ಭುಜದ ಸುತ್ತ ಕೈ ಹಾಕಿ ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾನೆ ಆದಿ. ಅದರಿಂದ ಅವರೆಲ್ಲರೂ ಇಬ್ಬರನ್ನು ನೋಡಿ ಮೇಡ್ ಫಾರ್ ಈಚ್ ಅದರ್ ಎನ್ನುತ್ತಿದ್ದಾಗಲೇ ಆದಿಯ ಮನಸ್ಸು ಶಾಂತವಾಗುವುದು. ಆದಿಯ ಪೊಸೆಸಿವ್ನೆಸ್ಗೆ ಸಣ್ಣಗೆ ನಕ್ಕು ಆದಿಯನ್ನೇ ಗಮನಿಸುತ್ತಿರುತ್ತಾಳೆ ಗಾನವಿ. ಮಧ್ಯಾಹ್ನದವರೆಗೆ ಹಾಗೆ ಕಳೆದ ಇಬ್ಬರು ಲಂಚ್ ಟೈಮ್ ಆಗುತ್ತಿರುವುದರಿಂದ ಗಾನವಿಯನ್ನು ಕರೆದುಕೊಂಡು ಹತ್ತಿರದಲ್ಲಿರುವ ಹೋಟೆಲ್ಗೆ ಹೋಗುತ್ತಾನೆ ಆದಿ. ಹಾಗೆ ಇಬ್ಬರು ಸೇರಿ ಲಂಚ್ ಮಾಡುತ್ತಿದ್ದರೆ ಗಾನವಿಗೆ ಗೊತ್ತಿಲ್ಲದ ಹೊಸ ಬಗೆಯ ಐಟಂಗಳನ್ನು ಗಾನವಿಗೆ ತಿನ್ನಿಸುತ್ತಾನೆ ಆದಿ. ಹೊಸದಾಗಿರುವ ಆ ರುಚಿಗಳನ್ನು ಆಸ್ವಾದಿಸುತ್ತಾ ಲಂಚ್ ಮುಗಿಸಿದ ಮೇಲೆ ಇನ್ನೇನಾದರೂ ಬೇಕಾ ಎಂದರೆ ಸಣ್ಣ ಮಗುವಿನಂತೆ ಐಸ್ ಕ್ರೀಮ್ ಬೇಕು ಎನ್ನುತ್ತಾಳೆ. ಗಾನವಿ ಕೇಳಿದ ರೀತಿಗೆ ನಕ್ಕು ಗಾನವಿಗೆ ಇಷ್ಟವಾದ ಐಸ್ ಕ್ರೀಮ್ ಆರ್ಡರ್ ಮಾಡುತ್ತಾನೆ ಆದಿ. ಅದು ಬಂದ ಮೇಲೆ ಅದನ್ನು ಕೂಡ ಮುಗಿಸಿ ಅಲ್ಲಿಂದ ಮತ್ತೆ ಬೇರೆ ಜಾಗಕ್ಕೆ ಹೊರಡುತ್ತಾರೆ. ಸಾಕೇತ್ ಎಷ್ಟು ಬಾರಿ ಕಾವ್ಯಾಗೆ ಫೋನ್ ಮಾಡಿದರೂ ಅವಳು ಫೋನ್ ಎತ್ತುವುದಿಲ್ಲ. ಏನಾಗಿದೆ ಕಾವ್ಯಾಗೆ? ನಾನು ಫೋನ್ ಮಾಡಿದರೂ ಎತ್ತುತ್ತಿಲ್ಲ. ಕಾಲೇಜಿಗೆ ಹೊರತುಪಡಿಸಿ ಕನಿಷ್ಠ ಹೊರಗೆ ಎಲ್ಲಿಗೂ ಬರುತ್ತಿಲ್ಲ. ಅವಳ ಫ್ರೆಂಡ್ಸನ್ನು ಕೇಳಿದರೆ ಅವರನ್ನು ಕೂಡ ಹೆಚ್ಚಾಗಿ ಭೇಟಿಯಾಗುತ್ತಿಲ್ಲ ಎನ್ನುತ್ತಿದ್ದಾರೆ. ಏನಾಗಿದೆ ಇವಳಿಗೆ ಅಂದುಕೊಳ್ಳುತ್ತಾ ಒಮ್ಮೆ ಕಾಲೇಜು ಹತ್ತಿರ ಅವಳನ್ನು ಭೇಟಿಯಾಗಬೇಕೆಂದುಕೊಂಡು ಆ ದಿನ ಸಂಜೆ ಕಾವ್ಯಾಳನ್ನು ಭೇಟಿಯಾಗಲು ಹೋಗುತ್ತಾನೆ ಸಾಕೇತ್. ಅಂತೆಯೇ ಸಂಜೆ ಕಾಲೇಜು ಬಿಡುವ ಸಮಯಕ್ಕೆ ಅಲ್ಲಿಗೆ ಹೋಗಿ ಕಾವ್ಯಾಳ ಮುಂದೆ ನಿಂತರೂ ಅವನನ್ನು ದಾಟಿಕೊಂಡು ಹೋಗಿಬಿಡುತ್ತಾಳೆ ಕಾವ್ಯ. ಹಾಗೆ ಹೋಗುತ್ತಿದ್ದ ಕಾವ್ಯಾಳ ಕೈ ಹಿಡಿದು ತನ್ನ ಕಡೆಗೆ ಎಳೆದ ಕೂಡಲೇ ಸಾಕೇತ್ ಕಡೆ ನೋಡುತ್ತಾಳೆ ಕಾವ್ಯ. ಏನು ಕಾವ್ಯ ಇದು? ನಾನು ಫೋನ್ ಮಾಡಿದರೆ ಲಿಫ್ಟ್ ಮಾಡಲ್ಲ. ಸರಿ, ನಿನ್ನನ್ನು ಭೇಟಿಯಾಗೋಣ ಅಂತ ಕಾಲೇಜಿಗೆ ಬಂದರೆ ನನ್ನನ್ನು ನೋಡಿಯೂ ನೋಡದಂತೆ ಹೋಗುತ್ತಿದ್ದೀಯಾ ಎಂದು ಪ್ರಶ್ನಿಸುತ್ತಿದ್ದರೆ ಎಲ್ಲರೂ ಅವರಿಬ್ಬರನ್ನು ನೋಡುತ್ತಿರುವುದನ್ನು ಗಮನಿಸಿ ಕಾವ್ಯಾಳನ್ನು ನೋಡುತ್ತಾ ನಡಿ ಎಂದು ತನ್ನ ಜೊತೆ ಹತ್ತಿರದಲ್ಲಿರುವ ಕಾಫಿ ಶಾಪ್ಗೆ ಕರೆದುಕೊಂಡು ಹೋಗುತ್ತಾನೆ. ಏನು ಕಾವ್ಯ ಇದು ಎಂದು ಕೇಳುತ್ತಿದ್ದರೆ ನಾನು ನಿನಗೆ ಯೋಗ್ಯಳಲ್ಲ ಸಾಕೇತ್. ಒಬ್ಬ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆಯಾಗು ಎಂದ ಕೂಡಲೇ ಏನಾಯಿತು ಕಾವ್ಯ, ಯಾಕೆ ಹಾಗೆ ಹೇಳ್ತಾ ಇದ್ದೀಯಾ
ಎನ್ನುತ್ತಿದ್ದರೆ ತನ್ನ ತಂದೆಯ ಬಗ್ಗೆ ಸಂಪೂರ್ಣ ಸತ್ಯವನ್ನು ಹೇಳಿ, ನೀನು ನನ್ನನ್ನು ಪ್ರೀತಿಸಿದರೂ ಒಬ್ಬ ಕೊಲೆಗಡುಕನ ಮಗಳನ್ನು ತಮ್ಮ ಮನೆ ಸೊಸೆಯಾಗಿ ಮಾಡಿಕೊಳ್ಳಲು ಯಾವ ಪೋಷಕರು ಒಪ್ಪುವುದಿಲ್ಲ ಸಾಕೇತ್. ನೀನು ಒಳ್ಳೆಯವನು, ನಿನಗೆ ಸೌಂದರ್ಯ ಆಸ್ತಿ ಇರುವ ಒಳ್ಳೆಯ ಹುಡುಗಿ ಸಿಗುತ್ತಾಳೆ, ಅದಕ್ಕೆ ನನ್ನನ್ನು ಮರೆತು ಬೇರೆಯವರನ್ನ ಮದುವೆಯಾಗು ಎನ್ನುತ್ತಾಳೆ ಕಾವ್ಯ. ಕಾವ್ಯಾಳ ನಡವಳಿಕೆ ಪೂರ್ತಿಯಾಗಿ ಬದಲಾಗಲು ಕಾರಣವೇನೆಂದು ಅರ್ಥವಾದ ಸಾಕೇತ್ ಯಾವುದೇ ಪರಿಸ್ಥಿತಿಯಲ್ಲೂ ಅವಳನ್ನು ಬಿಟ್ಟುಕೊಡಬಾರದೆಂದು ನಿರ್ಧರಿಸುತ್ತಾನೆ. ಆದರೆ ತಾನು ಎಷ್ಟು ಹೇಳಿದರೂ ಅವಳು ಈ ಮದುವೆಗೆ ಒಪ್ಪುವುದಿಲ್ಲ ಎಂದು ಅರ್ಥವಾಗಿ ತನ್ನ ಪೋಷಕರಿಗೆ ಕಾವ್ಯಾಳ ಬಗ್ಗೆ ಎಲ್ಲವನ್ನು ಹೇಳಿ ಆದಿ ಜೊತೆ ಇವರ ವಿಚಾರವಾಗಿ ಮಾತನಾಡಬೇಕೆಂದುಕೊಳ್ಳುತ್ತಾನೆ ಸಾಕೇತ್. ಸರಿ ಕಾವ್ಯ, ನನ್ನ ಪೋಷಕರನ್ನು ಒಪ್ಪಿಸಿ ನಾನು ನಿನ್ನನ್ನು ಮದುವೆಯಾಗುತ್ತೇನೆ, ಅಲ್ಲಿಯವರೆಗೆ ನಿನ್ನನ್ನು ತೊಂದರೆ ಮಾಡಲ್ಲ ಎಂದು ಕಾಫಿ ಶಾಪ್ನಿಂದ ಹೊರಟು ಹೋಗುತ್ತಾನೆ. ಹೋಗುತ್ತಿರುವ ಸಾಕೇತ್ ಕಡೆಗೆ ನೋಡುತ್ತಾ, ನಿನ್ನನ್ನು ಬಿಟ್ಟುಕೊಡುತ್ತಿರುವುದಕ್ಕೆ ನನಗೆ ತುಂಬ ಬೇಸರವಿದೆ ಸಾಕೇತ್, ಆದರೆ ನಾನು ನಿನಗೆ ಯೋಗ್ಯಳಲ್ಲ ಎಂದುಕೊಳ್ಳುತ್ತಾ ಮನಸ್ಸಿನಲ್ಲೇ ಬರುತ್ತಿರುವ ಕಣ್ಣೀರನ್ನು ನೋವನ್ನು ಅದುಮಿಟ್ಟುಕೊಂಡು ಮನೆಗೆ ಹೊರಡುತ್ತಾಳೆ ಕಾವ್ಯ.